भो भारत प्रविशतात् भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಅಂದರೆ 20ನೇ ವರ್ಷವನ್ನು ಆಚರಿಸುವಂತಹ ವರ್ಷವಿದು. ಈ ಸಂಭ್ರಮ ಬಹಳ ಪುಣ್ಯ ಕಾರ್ಯಗಳಲ್ಲಿ ಸಂಪನ್ನವಾಗಬೇಕೆಂಬ ಆಶಯದಿಂದ, ಹಾಗೆಯೇ ನಮ್ಮ IKS ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ನಮ್ಮ ಸಂಸ್ಥೆ ನೂಪುರ ಭ್ರಮರಿಯು ಆಯೋಜಿಸುತ್ತಿರುವ ಈ ಸರಣಿಯೇ ಭರತಾಂತರಂಗ. ಇದು ಶಾಸ್ತ್ರ ವಿಚಾರಗಳ ಸರಣಿ, ನಾಟ್ಯಶಾಸ್ತ್ರದ್ದು. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ ಮತ್ತು ನಿರ್ದೇಶಕಿ. ಇಂದಿನ ಸಂಚಿಕೆಯ ಮುಖ್ಯ ವಿಷಯ ಸಾಂಖ್ಯ ತತ್ವವನ್ನು ಒಳಗೊಂಡಂತೆ ಸತ್ವ ಎನ್ನುವ ಪರಿಭಾಷೆಯನ್ನು ಭರತ ಯಾವ ನೆಲೆಯಲ್ಲಿ ಪ್ರಯೋಗಿಸಿದ್ದಾನೆ, ಸಾತ್ವಿಕಾಭಿನಯವನ್ನು ನಾಟ್ಯದ ಮುಖ್ಯ ಅಂಗವಾಗಿ ಕಾಣುವಲ್ಲಿ ಸಾತ್ವಿಕದ ಪರಿಭಾಷೆಯನ್ನು ಎಲ್ಲಿ ಹೇಗೆ ನಿರ್ಧರಿಸಿಕೊಳ್ಳಬೇಕು ಅನ್ನುವಂಥ ವಿಷಯ. ಇದನ್ನು ದರ್ಶಿಸುವಲ್ಲಿ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು, ವ್ಯಾಕರಣ ವಿಚಕ್ಷಣರು, ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು, ವೇದ ವಿದ್ಯಾಂಗಗಳಲ್ಲಿ ನಿಪುಣರು ಆಗಿರುವ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಬನ್ನಿ ಕಾರ್ಯಕ್ರಮವನ್ನು ಆನಂದಿಸೋಣ. ನಮಸ್ಕಾರ. ನಮಸ್ಕಾರ. ನೀವು ಎಷ್ಟೋ ಸಲ ನಿಮ್ಮ ಮಾತಿನಲ್ಲಿ ಹೇಳಿದ್ದೀರಾ, ಅಂದರೆ ನಮ್ಮ ತತ್ವ ದರ್ಶನ, ಭಾರತೀಯವಾದಂತಹ ತತ್ವ ದರ್ಶನ ಏನಿದೆ ಅದು ನಮ್ಮ ನಾಟ್ಯದ ಎಷ್ಟೋ ವಿಷಯಗಳಿಗೆ ಸಂಬಂಧ ಇದೆ ಅಂತ. ಈಗ ಸಾಂಖ್ಯದಲ್ಲೇ ಸತ್ವ, ರಜಸ್ಸು, ತಮಸ್ಸು ಈ ವಿಷಯ ಮೊದಲು ಕೂಡ ಬಂದಿದೆ ಒಂದು ಸಲ. ಇದು ಹೇಗೆ ನಾಟ್ಯಕ್ಕೆ ಸಂಬಂಧ ಇದೆ? ಅಂದರೆ ನಾಟ್ಯದಲ್ಲಿ ಬರುವಂತಹ ಸಾತ್ವಿಕಾಭಿನಯಕ್ಕೆ ಈ ರಜಸ್ಸು, ತಮಸ್ಸು, ನಾವು ಅದನ್ನು ಅಭಿನಯ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಂತ ರಜೋಗುಣ ಮತ್ತು ತಮೋಗುಣ ಇರುವಂತಹ ಪಾತ್ರಗಳನ್ನು ನಾವು ಗಮನಿಸ್ತೇವೆ, ಸತ್ವಗುಣ ಇರುವಂತಹ ಪಾತ್ರಗಳನ್ನು ಗಮನಿಸ್ತೇವೆ. ಆದರೆ ಅವೆಲ್ಲದಕ್ಕೂ ಸೇರಿಸಿಯೇ ನಾವು ಸಾತ್ವಿಕ ಅಭಿನಯ ಅಂತ ಕರಿತೇವೆ. ಹಾಗಾದರೆ ರಜಸ್ಸು ತಮಸ್ಸನ್ನು ಎಲ್ಲಿ ನಿಲ್ಲಿಸಬೇಕು? ಇದಕ್ಕೆ ದರ್ಶನದ ಯಾವುದಾದ್ರೂ ಅನುಕೂಲ ಇದೆಯಾ, ಅಥವಾ ಭರತ ಏನು ಹೇಳಿದ್ದಾನೆ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಭರತನ ನಾಟ್ಯಶಾಸ್ತ್ರವನ್ನು ಸರ್ವಪಾರ್ಷದ ಅಂತ ಹೇಳ್ತಾರೆ. ಎಲ್ಲ ಪರಿಷತ್ತುಗಳಿಗೂ ಹೊಂದುವಂತಹ ಒಂದು ಸಿದ್ಧಾಂತ ಇದು ಅಂತ. ಭರತನ ಸಿದ್ಧಾಂತ ಅಂತ ಮಾತ್ರ ಅಲ್ಲ, ವ್ಯಾಕರಣಾದಿ ಶಾಸ್ತ್ರಗಳು ಹಾಗೆ. ಸರ್ವಪಾರ್ಷದ ಎಂಬ ಒಂದು ಮಾತಿದೆ. ಸರ್ವಾಸು ಪರಿಷತ್ಸು ಸಾಧು ಅಂತ. ಎಲ್ಲ ಸಭೆಗಳಲ್ಲೂ ಎಲ್ಲ ಸಮಿತಿಗಳಲ್ಲೂ ಈ ದರ್ಶನ ಸಾಧು ಅಂದರೆ ಅದು ಯೋಗ್ಯವಾಗಿದೆ, ಸಾಧಕವಾಗಿದೆ ಅಂತ ಅರ್ಥ. ಆದ್ದರಿಂದ ಸಾಂಖ್ಯ ಯೋಗವಿರಲಿ, ನ್ಯಾಯ ವೈಶೇಷಿಕವಿರಲಿ, ಎಲ್ಲ ದರ್ಶನಗಳಿಗೂ ಲಗತ್ತಾಗುವಂತೆ ಸಿದ್ಧಾಂತವನ್ನು ಮಂಡಿಸೋದೇ ಭರತಾದಿ ಶಾಸ್ತ್ರಕಾರರ ಒಂದು ವಿಶೇಷ ಇತ್ತು. ಈಗ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ಪ್ರಕೃತಿ ಎಂಬುದು ತ್ರಿಗುಣಾತ್ಮಕವಾಗಿದೆ ಅಂತ. ಸತ್ವ, ರಜಸ್ ಮತ್ತು ತಮಸ್ ಅಂತ. ಈ ಮೂರು ಗುಣಗಳ ಒಂದು ತಾರತಮ್ಯದಿಂದಾಗಿ ಒಂದು ವಿಸ್ತಾರವಾದಂತಹ ಈ ಪ್ರಪಂಚ ನಿರ್ಮಾಣವಾಗಿದೆ. ಅದನ್ನು ಪ್ರಕೃತಿ ಅಂತಲೇ ಅವರು ಹೇಳ್ತಾರೆ. ಪ್ರಾಕೃತಿಕವಾದ ಪ್ರಪಂಚ ಇದು. ಸತ್ವ, ರಜಸ್, ತಮಸ್ ಎಂಬುದು ತ್ರಿಗುಣ. ಈ ತ್ರಿಗುಣಾತ್ಮಕವಾಗಿಯೇ ಇದೆ ಪ್ರಕೃತಿ. ಅದನ್ನೇ ಕಾಳಿದಾಸನು ಕೂಡ ತನ್ನ ಮಾಲವಿಕಾಗ್ನಿಮಿತ್ರದಲ್ಲಿ ಅನುವಾದ ಮಾಡಿದ್ದಾನೆ. ತ್ರೈಗುಣ್ಯೋದ್ಭವ ಮತ್ರ ಲೋಕಚರಿತಂ ರಸಾಶ್ರಯವಾಗಿ ಇದೆ ಇದು ಅಂತ ಅದನ್ನು ಅವರು ಹೇಳಿದ್ದಾರೆ. ತ್ರೈಗುಣ್ಯೋದ್ಭವ ಮತ್ರ ಲೋಕಚರಿತಂ ಅಂತ. ಲೋಕ ಮತ್ತು ಲೋಕದ ನಡೆ ಮೂರು ಗುಣಗಳಿಂದಲೇ ಇದು ಉದ್ಭೂತವಾಗಿದೆ, ಹುಟ್ಟಿಕೊಂಡಿದೆ ಅಂತ. ಆದ್ದರಿಂದಲೇ ನಾವು ಪ್ರಕೃತಿಯನ್ನು ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಮಾಡ್ತೇವೆ. ತಾಮಸ ಅಂತ ಹೇಳಿದರೂ ಕೂಡ ತಮೋ ಮಾತ್ರದಿಂದ ಅದು ಬಂದಿದೆ ಅಂತಲ್ಲ. ಸತ್ವರಜಸ್ ಗುಣಗಳು ಅಲ್ಲಿ ಇರ್ತವೆ. ಆದರೆ ಆ ಗುಣಗಳ ಒಂದು ಪ್ರಮಾಣಕ್ಕಿಂತ ತಾಮಸವೆಂಬುದು ಹೆಚ್ಚಾಗಿದೆ ಅಂತ ಅರ್ಥ. ಆದ್ದರಿಂದ ಉಳಿದ ಗುಣಗಳು ಅಭಿಭೂತವಾಗಿರ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಈಗ ಒಂದು ಪ್ರಕೃತಿಯನ್ನು ರಾಜಸ ಅಂತ ಹೇಳೋದು ಯಾಕೆ ಅಂದರೆ, ರಜೋಗುಣದ ಒಂದು ಆಧಿಕ್ಯ ಅಲ್ಲಿದೆ. ಸತ್ವಗುಣ ಮತ್ತು ತಮೋಗುಣಗಳು ರಜೋಗುಣದ ಒಂದು ಪರಿಮಾಣದ ದೃಷ್ಟಿಯಲ್ಲಿ ಕಡಿಮೆ ಪರಿಮಾಣದಲ್ಲಿವೆ ಎನ್ನುವ ದೃಷ್ಟಿಯಿಂದ ಅದನ್ನು ರಾಜಸ ಅಂತ ಹೇಳ್ತೇವೆ. ಹಾಗೆ ಸಾತ್ವಿಕ ಅಂತಂದರೆ ಸತ್ವಗುಣದ ಪ್ರಬೋಧ ಏರ್ಪಟ್ಟಿದೆ, ಅಲ್ಲಿರುವ ರಜೋಗುಣ ಮತ್ತು ತಮೋಗುಣಗಳು ಅಭಿಭೂತವಾಗಿವೆ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಸಾತ್ವಿಕ ಅಂತ ವರ್ಣನೆ ಮಾಡ್ತೇವೆ. ಆದ್ದರಿಂದ ಪ್ರಕೃತಿಯೇ ಮೂರು ವಿಧವಾಗಿದೆ: ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ. ಈ ಪ್ರಕೃತಿಯನ್ನು ಅಂದರೆ ಈ ಜಗತ್ತನ್ನು, ಲೋಕವೃತ್ತವನ್ನು ಅನುಕರಣೆ ಮಾಡುವ ನಾಟ್ಯದಲ್ಲಿ ಇದರ ಒಂದು ಪ್ರಸಕ್ತಿ ಹೇಗೆ ಅಂತ ಕೇಳಿದರೆ ಅದನ್ನು ನಾವು ಪರಿಶೀಲನೆ ಮಾಡಬೇಕು, ಪರಿಗಣಿಸಬೇಕು. ಆದರೆ ಅದನ್ನು ಒಂದು ವಿಭಾಗವಾಗಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಇದು ಗಮನಿಸಬೇಕಾದ ವಿಷಯ.
ಪ್ರಕೃತಿಯಲ್ಲಿ ಹೇಗೆ ಸತ್ವರಜಸ್ ತಮಸ್ಸು ಎಂಬ ಈ ತ್ರಿಗುಣಗಳು ಬೇರೆ ಬೇರೆ ಪರಿಮಾಣದಲ್ಲಿ ಸೇರಿಕೊಂಡಿರ್ತವೆಯೋ ಹಾಗೆ ಅಭಿನಯದಲ್ಲೂ ಅದನ್ನು ನಾವು ಗುರುತಿಸ್ಬೋದು. ಕೆಲವು ಅಭಿನಯಗಳು ಸಾತ್ವಿಕವಾಗಿ, ಕೆಲವು ಅಭಿನಯಗಳು ರಾಜಸವಾಗಿ, ಕೆಲವು ಅಭಿನಯಗಳು ತಾಮಸವಾಗಿ ಅಂತ ಹಾಗೆ ವಿಭಾಗ ಇಲ್ಲ. ಪ್ರತಿಯೊಂದು ವೃತ್ತವೂ ಕೂಡ ಅದು ತ್ರಿಗುಣಾತ್ಮಕವಾಗಿ ಇರೋದ್ರಿಂದ ಸಾತ್ವಿಕ ರಾಜಸ ತಾಮಸ ಎಂಬುದು ಸೇರ್ಕೊಂಡೇ ಇರುತ್ತೆ, ಸಂಕರವಾಗತ್ತೆ. ಈಗ ವಿಭಾಗ ಅಂದ್ರೆ ಏನು? ಅದು ಅಸಂಕೀರ್ಣವಾಗಿರಬೇಕು, ಸಂಕರಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಆದ್ದರಿಂದ ಈ ಅಭಿನಯ ಸಾತ್ವಿಕ, ಈ ಅಭಿನಯ ರಾಜಸ, ಈ ಅಭಿನಯ ತಾಮಸ ಅಂತೂ ವಿಭಾಗ ಮಾಡಿ ತೋರಿಸೋದಕ್ಕಾಗೋಲ್ಲ. ತಾಮಸದಲ್ಲಿಯೂ ಸಾತ್ವಿಕ ರಾಜಸಗಳಿವೆ, ರಾಜಸದಲ್ಲಿಯೂ ಸಾತ್ವಿಕ ತಾಮಸಗಳಿವೆ. ಹಾಗೆ ಎಲ್ಲ ಅಭಿನಯಗಳಲ್ಲೂ ಕೂಡ ಇಂತಹ ಒಂದು ಸಾಂಕರ್ಯ ಏರ್ಪಡೋದ್ರಿಂದ ರಾಜಸ ತಾಮಸ ಮತ್ತು ಸಾತ್ವಿಕ ಅಂತ ವಿಭಾಗ ಇಲ್ಲ. ಆದರೆ ಈ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಏನು ಅಂತಂದರೆ, ಚತುರ್ವಿಧವಾದ ಅಭಿನಯವನ್ನು ಭರತ ಹೇಳುವಾಗ ಸಾತ್ವಿಕ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾನೆ. ಆದ್ದರಿಂದಲೇ ಅನೇಕರಿಗೆ ಈ ಬಗೆಯ ಒಂದು ಜಿಜ್ಞಾಸೆ, ಒಂದು ಶಂಕೆ ಹುಟ್ಕೊಳ್ಳುತ್ತೆ. ಸಾತ್ವಿಕ ರಾಜಸ ತಾಮಸವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಭರತ ಕೆಲವು ಅಭಿನಯವನ್ನು ಸಾತ್ವಿಕ ಅಂತ ಹೇಳಿರಬಹುದಾ ಅಂತ. ಆದರೆ ಆ ಅಭಿನಯದ ವರ್ಗೀಕರಣವನ್ನು ನಾವು ಗಮನಿಸಬೇಕು. ಆಹಾರ್ಯ, ಹಾಗೆ ವಾಚಿಕ, ಆಂಗಿಕ, ಆಮೇಲೆ ಸಾತ್ವಿಕ ಅಂತ ವಿಭಾಗ ಮಾಡಿದ್ದಾರೆ. ನಾವು ಇದನ್ನು ಮೊದಲೇ ಗಮನಿಸಿಯಾಗಿದೆ. ನಿರುಕ್ತವನ್ನು ಇಟ್ಟುಕೊಂಡ್ರೆ ಇದು ವಿಭಾಗ ಪ್ರಯೋಜಕವಾದ ಧರ್ಮ ಯಾವುದು ಅಂತ ಗೊತ್ತಾಗತ್ತೆ. ಈಗ ಆಂಗಿಕ ಅಂದರೆ ಅಂಗವೇ ಅಭಿನಯ ಅಲ್ಲ, ಆಗಬಹುದು, ಆದರೆ ಅದೇ ಅಲ್ಲ. ಅಂಗೈಹಿ ನಿರ್ವೃತ್ತಂ, ನಿರ್ವೃತ್ತ ಆಂಗಿಕ ಅಂತ ಇಟ್ಕೊಂಡಾಗ ಅಂಗಾಂಗಗಳಿಂದ ಒದಗಿದ ಉಂಟಾದ ಅಭಿನಯ ಆಂಗಿಕ ಅಂತ ಆಯಿತು. ಆವಾಗೇನಾಯಿತು? ಅಭಿನಯ ಸಾಧನವನ್ನು ಇಟ್ಕೊಂಡು ವಿಭಾಗ ಆಯ್ತಿತ್ತು. ಹಾಗೆ ವಾಚಿಕ ಅಂದರೆ ವಾಚಾ ನಿರ್ವೃತ್ತ ಅಭಿನಯ ಅಂತಂದರೆ ವಾಕ್ಯೆಂಬುದು ಉಪಕರಣವಾಯಿತು, ಸಾಧನವಾಯಿತು. ವಾಕ್ಯೆಂಬ ಉಪಕರಣವನ್ನು ಇಟ್ಟುಕೊಂಡು, ಸಾಧನವನ್ನು ಇಟ್ಟುಕೊಂಡು ಅದರಿಂದ ಉಂಟಾದ ಅಭಿನಯ ಅಂತ ಹೇಳಿದರು. ಈ ರೀತಿ ವರ್ಗೀಕರಣ ಇದ್ದ ಮೇಲೆ ನಾವು ನಾಲ್ಕನ್ನು ಹಾಗೆ ಇಟ್ಕೊಳ್ಬೇಕು. ಆಹಾರ್ಯವೂ ಕೂಡ ಏನಾಗಿದೆ ಅಂದರೆ, ದೇಹದಲ್ಲಿ ಧಾರಣೆ ಮಾಡುವ ಬೇರೆ ಬೇರೆ ವೇಷಭೂಷಾದಿಗಳನ್ನು ಇಟ್ಟುಕೊಂಡು, ಅದು ಆಹಾರ್ಯ, ಹೊರಗಡೆಯಿಂದ ಪಡೆದದ್ದು. ಅದನ್ನೇ ಸಾಧನವಾಗಿ ಇಟ್ಟುಕೊಂಡು ಯಾವ ಅಭಿನಯ ಹುಟ್ಟತ್ತೋ ಆ ಅಭಿನಯ ಅಂತ ಹೇಳ್ತೇವೆ ನಾವು, ಆಹಾರ್ಯ ಅಂತ ಹೇಳ್ತೇವೆ. ಈ ವಿಧಾನದಲ್ಲಿಯೇ ಸಾತ್ವಿಕ ಅಂದರೆ ಏನಾಗತ್ತೆ? ಆವಾಗ ಏನಾಗುತ್ತೆ ಅಂದರೆ ಅದು ಸತ್ವಗುಣದ್ದು ಅಂತಲ್ಲ, ಆ ಅರ್ಥದಿಂದ ಅಲ್ಲ, ಸತ್ವವೆಂಬ ಉಪಕರಣದಿಂದ ಹುಟ್ಟಿದ ಅಭಿನಯ ಅಂತ ಆಯಿತು. ಆಗ ಸತ್ವ ಶಬ್ದಕ್ಕೆ ಇನ್ನೇನು ಅರ್ಥ ಇದೆ ಅಂತ ಹುಡುಕ್ಬೇಕೋ ಬೇಡವಾ? ಸತ್ವನಾಮ ಮನಃ ಅಂತಿದೆ. ಸತ್ವ ಅದರ ಮನಸ್ಸು ಅಂತ. ಆದ್ದರಿಂದ ಮನಸ್ಸು ಅಂತ ಇಟ್ಟುಕೊಂಡು ಮನಸ್ಸನ್ನೇ ಸಾಧನವಾಗಿ ಇಟ್ಟುಕೊಂಡ ಅಭಿನಯ ಅಂತ ಬಂತು. ಆಗ ಅದು ಸಾತ್ವಿಕವಾದ, ಸತ್ವೇನ ನಿರ್ವೃತ್ತ ಅಭಿನಯ ಸಾತ್ವಿಕ ಅಂತ. ಮನಸ್ಸಿನಿಂದ ಹುಟ್ಟಿದಂತಹ ಒಂದು ಅಭಿನಯ, ಅದು ಸಾತ್ವಿಕ ಅಭಿನಯ ಅಂತ. ಹಾಗಾದರೆ ಸಾಂಖ್ಯದಲ್ಲಿ ಹೇಳುವ ಸತ್ವ ತಮಸ್ಸು ಮತ್ತು ರಜಸ್ಸಿನ ನಿರ್ವಚನಕ್ಕೂ ಇಲ್ಲಿನ ನಿರ್ವಚನಕ್ಕೂ ಸ್ಪಷ್ಟವಾದ ವ್ಯತ್ಯಾಸ ಇದೆ ನೋಡಿ, ಅದು ಗಮನಿಸಬೇಕು. ಈಗ ಅಭಿನೇಯವಾದದ್ದು ಜಗತ್ತು, ಲೋಕವೃತ್ತ. ಹೌದು, ಅಲ್ಲಿ ತ್ರೈಗುಣ್ಯವಿದೆ. ನಿಜ. ತ್ರೈಗುಣ್ಯೋದ್ಭವ ಮಾತ್ರ ಲೋಕಚರಿತಂ ನಾನಾ ರಸಂದೃಶ್ಯತೆ. ಹೌದು, ನಾನಾ ರಸವಾದ್ದು, ನಾನಾ ರಸಗಳಿಗೆ ಆಶ್ರಯವಾಗಿ ಅಲ್ಲಿ ವಸ್ತು ಇದೆ. ವಸ್ತುವಿನಲ್ಲಿ ತ್ರೈಗುಣ್ಯ ಇದೆ, ಅಭಿನಯದಲ್ಲಿ ತ್ರೈಗುಣ್ಯ ಇಲ್ಲ. ಅದೇ ವ್ಯತ್ಯಾಸ ಮುಖ್ಯವಾದ. ಅಭಿನಯದಲ್ಲಿ ತ್ರೈಗುಣ್ಯ ಇಲ್ಲ. ತ್ರೈಗುಣ್ಯವನ್ನು ಹೇಳಿದರೆ ಅದು ಮೂರೇ ಆಗತ್ತೆ. ಈಗ ಬಾ ಅಂತ ಹೇಳೋದನ್ನೇ ಸಾತ್ವಿಕವಾಗಿ, ರಾಜಸವಾಗಿ, ತಾಮಸವಾಗಿ ಅಭಿನಯಿಸಬಹುದು. ಅವಾಗ ಅಭಿನಯ ಭಿನ್ನ ಆಗೋದಿಲ್ಲ. ಅಭಿನಯ ಅದೇ, ಅದರ ಹಿಂದಿರುವ ಆವೇಶ ಮಾತ್ರ ಬೇರೆ ಆಗುತ್ತೆ. ಆ ರೀತಿಯಲ್ಲಿ ವಿಭಾಗ ಮಾಡಿದ್ರೆ ಬಹಳಷ್ಟು ಸಾಂಕರ್ಯ ಅದು ಪ್ರತ್ಯೇಕವಾಗಿ ಅದನ್ನು ತಿಳಿಸೋಕ್ಕಾಗೋಲ್ಲ, ವ್ಯುತ್ಪತ್ತಿ ಸಿದ್ಧವಾಗೋದಿಲ್ಲ. ಆ ದೃಷ್ಟಿಯಿಂದಲೇ ಭರತ ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ ಅಭಿನಯವನ್ನು ವಿಭಾಗ ಮಾಡಲಿಲ್ಲ. ಹಾಗೆ ಮಾಡೋಕೆ ಬರೋಲ್ಲ, ಅದು ಮಾಡೋದು ಸರಿಯಲ್ಲ. ಅದು ಭರತನ ಇಂಗಿತ ಅಂತ ಕಾಣುತ್ತೆ. ಹಾಗಿದ್ರೆ ಈ ಸಾತ್ವಿಕ ಅಭಿನಯ ಅಂತ ಒಂದು ಪದ ಇದೆ, ಸರಿ, ಪರಿಭಾಷೆ ಇದೆ. ಈ ಸಾತ್ವಿಕ ಭಾವ ಅಂತಲೂ ಕೂಡ ಒಂದು ಪರಿಭಾಷೆಯನ್ನ ಈ ರಸವಿಚಾರವಾಗಿ ನಾವು ಕಾಣ್ತೇವಲ್ವಾ? ಅದನ್ನ ಅಭಿನವ ಗುಪ್ತ ಅನುಭಾವಗಳ ಪಟ್ಟಿಗೆ ಸೇರಿಸಬಹುದು ಅಂತ ಅಂತಾನೆ. ಆದರೆ ಅನುಭಾವಗಳ ಪಟ್ಟಿಯಲ್ಲಿ ಹಾಗಾದರೆ ಬರೀ 8 ಭಾವಗಳು ಮಾತ್ರ ಸಾತ್ವಿಕ, ಉಳಿದ ಯಾವುದೂ ಕೂಡ ಸಾತ್ವಿಕ ಅಲ್ವಾ ಅನ್ನುವಂಥ ಪ್ರಶ್ನೆಯೂ ಒಂದು ಬರುತ್ತೆ. ಅದನ್ನು ಹೇಗೆ ನಿರ್ವಾಹ ಮಾಡಬೇಕು? ಈಗ ಅಭಿನಯ ಮತ್ತು ಅಭಿನಯ ಯೋಗ್ಯ ಎಂಬ 2 ವರ್ಗಗಳನ್ನು ಪರಿಶೀಲನೆ ನಾವು ಮಾಡಬೇಕಾಗಿದೆ. ಅಭಿನಯ ಎಂಬುದು ಕ್ರಿಯಾರೂಪವಾಗಿ ಹೆಚ್ಚಾಗಿ ನಮಗೆ ಕಂಡು ಬಂದಿದೆ. ವಸ್ತು ಮತ್ತು ಕ್ರಿಯಾರೂಪವಾಗಿದೆ ಇಲ್ಲಿ ಅಭಿನಯವೆಂಬುದು.
ಈಗ ಉದಾಹರಣೆಗೆ ವಸ್ತು ಅಂತಂದರೆ ಆಹಾರ್ಯವಾದಂತಹ ವೇಷಭೂಷಾದಿಗಳು ವಸ್ತುವಾಗುತ್ತೆ. ಜೊತೆಗೆ ಶಬ್ದವನ್ನು ಒಂದು ವಸ್ತು ಪದಾರ್ಥ ಅಂತ ಇಟ್ಟುಕೊಂಡಾಗ ವಾಚಿಕವಾಗಿ ಬಳಸುವ ಪದ ಇದೆಯಲ್ಲ, ಶಬ್ದ, ಭಾಷೆ, ಅದು ಕೂಡ ಒಂದು ಹೊರಗಿನ ಒಂದು ಉಪಕರಣವೇ ಆಗಿದೆ. ಅದು ಹಾಗೆ ಅಭಿನಯವನ್ನು ಮಾಡಿಕೊಂಡ್ವಿ. ಈಗ ಸಾತ್ವಿಕ ಅಂತಂದರೆ ಮನಸ್ಸಿನಿಂದ ನಿವೃತ್ತವಾದ ಅಭಿನಯ ಅಂತ ಬಂತು. ಇದು ಮಾನಸಿಕ ಕ್ರಿಯೆ ಅಂತ ನಾವು ಇಟ್ಕೊಳ್ಬಹುದು. ಆದರೆ ಇದು ಕಾಣೋಲ್ಲ, ತೋರಿಸೋದಕ್ಕಾಗೋದಿಲ್ಲ ಎನ್ನುವ ಒಂದು ಸ್ಥಿತಿ ಇದೆ. ಅದನ್ನು ಸಾತ್ವಿಕವನ್ನು ಇನ್ನಷ್ಟು ನಾವು ಅಲ್ಲೇ ವಿವೇಚನೆ ಮಾಡೋದಕ್ಕಾಗತ್ತೆ. ಆದರೆ ಅದು ಅಭಿನಯ ಅಂತ ನಾವು ತಗೊಂಡು, ಆದರೆ ಸೂಚಕವಾಗಿದೆ, ಅದನ್ನು ತೋರಿಸುವುದು, ಅಂದರೆ ಅದರ ಹತ್ತಿರ ಪ್ರೇಕ್ಷಕರನ್ನು ಒಯ್ದು ನಿಲ್ಲಿಸುವುದಕ್ಕೆ ಅದು ಸಾಧನವಾಗಿದೆ ಅಂತ ತಗೊಂಡ್ವಿ. ಇದು ಅಭಿನಯ ವರ್ಗದಲ್ಲಿ ಸಾತ್ವಿಕ ಬಂತು. ಈಗ ಭಾವವನ್ನು ವಿಭಾಗ ಮಾಡುವಾಗ ರಂಗದ ಸಂಗ್ರಹದಲ್ಲಿ ಭಾವ ಎನ್ನುವುದು ಸೇರಿದೆ, ರಸಃ ಭಾವಾಹ ಅನ್ನೋದು. ಆ ಭಾವಗಳನ್ನು ಪಟ್ಟಿ ಮಾಡುವಾಗ 8 ಸ್ಥಾಯಿ ಭಾವಗಳನ್ನು ಭರತ ನಿರ್ದೇಶ ಮಾಡಿ 33 ಸಂಚಾರಿ ಭಾವಗಳನ್ನು ಪಟ್ಟಿ ಮಾಡಿದ್ದಾನೆ, ಉಲ್ಲೇಖ ಮಾಡಿದ್ದಾನೆ. ಅದಾದ ಮೇಲೆ ಸಾತ್ವಿಕಾಹ ಅಂತ 8 ಭಾವಗಳನ್ನು ಉಲ್ಲೇಖ ಮಾಡ್ತಾನೆ. ಈಗ ನಮಗೇನು ಗೊತ್ತಾಗತ್ತೆ ಅಂದರೆ ಸಾತ್ವಿಕವೆಂಬುದು ಅಭಿನಯವೂ ಆಗಿದೆ, ಸಾತ್ವಿಕವೆಂಬುದು ಅಭಿನಯ ಯೋಗ್ಯವಾದ ಭಾವವೂ ಆಗಿದೆ ಅಂತ ಆಯಿತು. ಆದ್ದರಿಂದ ಈ ಎರಡರ ಪಟ್ಟಿ ಬೇರೆ ಬೇರೆ ಆಯ್ತಿತ್ತು. ಹೌದು, ಬೇರೆ ಬೇರೆ. ಸಾತ್ವಿಕ ಅಭಿನಯವನ್ನು, ಸಾತ್ವಿಕ ಭಾವವನ್ನು ನಾವು ಒಂದಾಗಿ ತಿಳ್ಕೊಳ್ಬಾರ್ದು, ಕಲಿಸ್ಕೊಳ್ಬಾರ್ದು. ಹಾಗೆ ಕಲಿಸ್ಕೊಂಡ್ರೆ ನಮಗೆ ಪರಿಭಾಷೆಯ ಹೃದಯ ಗೊತ್ತಾಗೋದಿಲ್ಲ. ಈ ಪರಿಭಾಷೆಯ ಹೃದಯ ಗೊತ್ತಾಗಬೇಕು ಅಂತಂದರೆ ಅಭಿನಯ ಯೋಗ್ಯವಾದ ಭಾವಗಳೇ ಬೇರೆ, ಅಭಿನಯ ಬೇರೆ. ಆದ್ದರಿಂದ ಅಭಿನಯವೆಂಬುದು ವಸ್ತುರೂಪವಾಗಿ ಕ್ರಿಯಾರೂಪವಾಗಿ ಇರ್ತದೆ ಅಂತ ಇಷ್ಟು ವ್ಯುತ್ಪತ್ತಿ ಇದೆ. ಈ ವ್ಯುತ್ಪತ್ತಿಯ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬಹುದು. ಈಗ ಸಾತ್ವಿಕವಾದ ಭಾವಗಳನ್ನು ಅವನು ಪಟ್ಟಿ ಮಾಡುವಾಗ ಸ್ತಂಭ, ಸ್ವೇದ, ರೋಮಾಂಚ, ವೇಪಥು, ವೈವರಣ್ಯ, ಹೀಗೆಲ್ಲ ಒಂದು 8 ಭಾವಗಳನ್ನು, ಲಯ, ಅಶ್ರು, ಹೀಗೆ 8 ಭಾವಗಳನ್ನು ಅವನು ಪಟ್ಟಿ ಮಾಡಿಕೊಡ್ತಾನೆ. ಈಗ ಈ ಭಾವಗಳು ಏನಾಗಿವೆ ಅಂತ ಕೇಳಿದರೆ ಇದು ಸಾತ್ವಿಕ ಅಂತ ಶಬ್ದ ಪ್ರಯೋಗ ಮಾಡಿದ್ದಾನೆ. ಸಾತ್ವಿಕ ಅಂದರೆ ಏನಿಲ್ಲ, ಅರ್ಥವೇನು ಅಂತ ಗ್ರಹಿಸಬೇಕು. ಅವನೇ ಅದನ್ನು ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿ ಅದನ್ನು ಬಹಳ ಸೊಗಸಾಗಿ ಉತ್ತರ ಕೊಡ್ತಾನೆ. ಈಗ ಈ 2 ಪರಿಭಾಷೆಗಳಲ್ಲಿ ಗೊಂದಲ ಇಲ್ಲ, ಸಂಕರ ಇಲ್ಲ ಅಂತ ಭರತನೇ ತೋರಿಸಿಕೊಡ್ತಾ ಇದ್ದಾನೆ. ನಾವು ಆ ಭಾಗವನ್ನು ಗಮನಿಸಿದರೆ ಇದು ಸ್ಪಷ್ಟವಾಗುತ್ತೆ. ಸಾತ್ವಿಕಾಂಸ್ತು ಪುನರ್ಭಾವ ಅನ್ನ ಪ್ರವಕ್ಷ್ಯಾಮ್ಯನುಪೂರ್ವಶಃ, ಅದನ್ನು ನಾನು ಪ್ರವಚನ ಮಾಡ್ತೇನೆ ಅಂತ. ಅತ್ರ ಅಲ್ಲ ಒಂದು ಪ್ರಶ್ನೆ ಬಂತು. ಒಬ್ಬ ಪ್ರಶ್ನೆ ಕೇಳಿದ, ಕಿಮನ್ಯೇ ಭಾವ ಸತ್ವೇನ ವಿನಾ ಅಭಿನೀಯಂತೆ ಯಸ್ಮಾದುಚ್ಯತೆ ಏತೇ ಸಾತ್ವಿಕಾ ಇತಿ. ಇಲ್ಲಿ ಒಂದು ಪಟ್ಟಿ ಮಾಡಿ 8 ಸಾತ್ವಿಕ ಭಾವಗಳು ಅಂತ ನೀವು ಪಟ್ಟಿ ಮಾಡಿದ್ರಲ್ಲ, ಉಳಿದ ಭಾವಗಳನ್ನು ಸತ್ವದ ಸಹಕಾರ ಇಲ್ಲದೆ, ಸತ್ವೇನ ವಿನಾ, ಮನಸ್ಸನ್ನು ಪ್ರಯೋಗ ಮಾಡದೆ, ಮನಸ್ಸನ್ನು ತೊಡಗಿಸದೆ ಅಭಿನಯ ಮಾಡಲಿಕ್ಕೆ ಅಗತ್ಯ ಅಂತ ಪ್ರಶ್ನೆ ಮಾಡಿದರು. ಕಿಮನ್ಯೇ ಭಾವ ಸತ್ವೇನ ವಿನಾ ಅಭಿನೀಯಂತೆ ಯಸ್ಮಾದುಚ್ಯತೆ ಏತೆ ಸಾತ್ವಿಕಾ ಇತಿ. ಅತ್ರೋಚ್ಯತೆ. ಒಂದು ಭರತನ ಮುಖದಲ್ಲಿ ಒಂದು ಮುಗುಳ್ನಗೆ ಮಿಂಚಿ ಮರೆಯಾಗಿರಬೇಕು. ಅತ್ರೋಚ್ಯತೆ ಶೈಲಿ ಹಾಗೆ, ಅದೊಂದು ಸಂವಾದ. ಹೇಳೋಣ ಇಲ್ಲಿ ಹೀಗಿದೆ. ಏವಮೇತತೆ, ಇದು ಹೀಗಪ್ಪ, ಮತ್ತೇನು ನೀವೇನು ಗಾಬರಿ ಆಗಬೇಕಾದ್ದಿಲ್ಲ. ಕಸ್ಮಾತ್ ಅಂತ ಕೇಳಿದರೆ ಸಾತ್ವಿಕ ಎಂಬ ಶಬ್ದವನ್ನೇ ಅರ್ಥ ಮಾಡಿಕೊಳ್ಳಿ, ಗೊತ್ತಾಗತ್ತೆ ಅಂತ ಹೇಳಿದರು. ಇಹ ಹಿ ಸತ್ವನ್ನಾಮ ಮನಃಪ್ರಭವಂ. ಸತ್ವ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ. ಸತ್ವ ಶಬ್ದಕ್ಕೆ ಊರ್ಜಾ, ಬಲ, ತೇಜಸ್ಸು ಅಂತ ಅರ್ಥ ಇದೆ. ಯಾವ ಅರ್ಥವನ್ನು ಬೇಕಾದರೂ ಇಟ್ಕೊಳ್ಬಹುದು. ಸತ್ವನ್ನಾಮ ಮನಃ ಅಂತ ಅರ್ಥವನ್ನು ಬೇಕಾದರೂ ಇಟ್ಕೊಳ್ಬಹುದು. ಸತ್ವನ್ನಾಮ ಮನಃಪ್ರಭವಂ ಅಂತ. ಇಲ್ಲಿ ಮನಃಪ್ರಭವಂ ಎಂಬುದು ಬಹುಬ್ರೀಹಿ ಸಮಾಸ. ಮನಃ ಪ್ರಭವ ಯಸ್ಯ ಅಂತ. ಯಾವ ಭಾವಕ್ಕೆ ಮನಸ್ಸೇ ಉತ್ಪತ್ತಿ ಸ್ಥಾನವಾಗಿದೆಯೋ ಅಂಥದ್ದಂತೂ ಆಗತ್ತೆ ಆಗ ಮನಃಪ್ರಭವಂ ಅಂತ. ಮನಃ ಪ್ರಭವ ಉತ್ಪತ್ತಿ ಸ್ಥಾನಂ ಯಸ್ಯ ಅಂತ. ಈಗ ನೋಡಿ, ಸ್ತಂಭ, ಸ್ವೇದ, ವೈವರಣ್ಯ, ಅಶ್ರು, ಪ್ರಣಯ ಮೊದಲಾದ ಭಾವಗಳಿಗೆಲ್ಲ ಏನಾಗಿದೆ ಅಂದರೆ ಮನಸ್ಸೇ ಉತ್ಪತ್ತಿ ಸ್ಥಾನವಾಗಿದೆ. ಈಗ ನಾವು ಅದರ ಉತ್ಪತ್ತಿ ಸ್ಥಾನ ಅಂತಂದರೆ ಯಾರು ಅಭಿನಯ ಮಾಡುತ್ತಾನೋ ಅವನಲ್ಲಿಯೇ ಅದು ಹುಟ್ಟಿದೆ ಅಂತಲ್ಲ,
ಆ ಅಭಿನಯ ನೋಡಿದ ಸಹೃದಯದಲ್ಲೂ ಈ ಭಾವ ಹುಟ್ಟುಕೊಳ್ಬೇಕಿದ್ದರೆ, ಹುಟ್ಟಬೇಕು ಅಂತ ಆದರೆ ಆಗ ಅಲ್ಲಿ ಯಾವುದಾಗಿರುತ್ತೆ ಉತ್ಪತ್ತಿ ಸ್ಥಾನ. ಯಾಕೆಂದರೆ ನಾಟ್ಯಶಾಸ್ತ್ರದಲ್ಲಿ ಯಾವುದೇ ಪ್ರಕ್ರಿಯೆಯನ್ನು ಪ್ರಮೇಯನ್ನು ವಿವರಿಸುವಾಗ ತೋರಿಸುವ ನೋಡುವ ಪ್ರದರ್ಶನ ಮತ್ತು ದರ್ಶನ ಎರಡನ್ನೂ ಇಟ್ಟುಕೊಂಡೇ ನಾವು ವಿಚಾರ ಮಾಡಬೇಕಾಗತ್ತೆ. ಎರಡಕ್ಕೂ ಸಮಸಮವಾಗಿಯೇ ನಿರೂಪಣೆ ಮಾಡ್ಕೊಂಡು ಹೋಗಿದ್ದಾರೆ ಶಾಸ್ತ್ರಕಾರರು. ಆ ದೃಷ್ಟಿಯಿಂದ ಏನಾಯಿತು ಅಂದರೆ, ಇಹಿ ಸತ್ವನ್ನಾಮ ಮನಃಪ್ರಭವಂ ತಚ್ಚ ಸಮಾಹಿತ ಮನಸ್ತ್ವಾತ್ ಉತ್ಪದ್ಯತೆ. ಈ ಭಾವ ಏನಾಗತ್ತೆ ಅಂದರೆ ಸಮಾಹಿತ ಮನಸ್ತ್ವಾತ್, ಮನಸ್ಸಿನ ಒಂದು ಏಕಾಗ್ರತೆ ಸಮಾಧಾನದಿಂದ ತಾನೇ ಹುಟ್ಟತ್ತೆ. ಇದು ಮನಸ್ಸು ಏಕಾಗ್ರವಾಗದೇ ಇದ್ದರೆ, ಆಗಿದ್ದರೆ ಅಥವಾ ಅನ್ಯ ಮನಸ್ಕತೆ ಇದ್ದಾಗ ಈ ಭಾವವೇ ಹುಟ್ಟೋಲ್ಲ. ಈ ಸ್ವೇದ, ರೋಮಾಂಚ, ವೈವರಣ್ಯ, ಅಶ್ರು, ವೇಪಥು ಇತ್ಯಾದಿ ಭಾವಗಳು ಅನ್ಯ ಮನಸ್ಕತೆ ಇದ್ದಾಗ ಹುಟ್ಟೋಲ್ಲ. ಆದ್ದರಿಂದ ಈ ಭಾವ ಹುಟ್ಟಬೇಕು ಅಂತಂದರೆ ಮನಸ್ಸಿನಲ್ಲಿ ಒಂದು ಸಮಾಧಾನ ಇರಬೇಕು, ಒಂದು ಅವಧಾನ, ಏಕಾಗ್ರತೆ ಇರಬೇಕು. ವಿಶಿಷ್ಟವಾದ ಏಕಾಗ್ರತೆ ಇರಬೇಕಾಗ್ತದೆ. ಮನಸ್ಸಮಾಧಾನಾಚ್ಚ ಸದ್ಯೋ ನಿರವೃತ್ತಿ. ಮನಸ್ಸಿನ ಸಮಾಧಾನ ಇದೆ ಅಂತ ಆದರೆ ಈ ಭಾವ ತಕ್ಷಣ ಹುಟ್ಟತ್ತೆ, ಇಲ್ಲದೇ ಇದ್ರೆ ಹುಟ್ಟೋಲ್ಲ. ತಸ್ಯ ಚ ಯೋಸೌ ಸ್ವಭಾವಃ ರೋಮಾಂಚ ಅಶ್ರುವೈವರ್ಣ್ಯಾದಿ ಲಕ್ಷಣೋ ಯಥಾಭಾವೋಪಗತಃ ಸಹ ನ ಶಕ್ಯ ಅನ್ಯಮನಸಾ ಕರ್ತುಂ. ಅನ್ಯಮನಸ್ಕತೆ ಇದ್ದರೆ ಈ ರೋಮಾಂಚ, ವೈವರಣ್ಯ ಮೊದಲಾದಂತಹ ಭಾವವೆನ್ನುವುದು ಮಾಡೋದಕ್ಕೆ, ಅದರ ಒಂದು ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಲೋಕಸ್ವಭಾವ ಅನುಕರಣಾಚ್ಚ ನಾಟ್ಯಸ್ಯ ಸತ್ವಂ ಈಪ್ಸಿತಂ. ಈ ಸತ್ವ, ಈ ಬಲ ಯಾಕೆ ಬೇಕು ಅಂತಂದರೆ ಇದು ಲೋಕಸ್ವಭಾವ ಅನುಕರಣವಾದ್ದರಿಂದ, ಆ ಅನುಕರಣೆ ಮಾಡಬೇಕಾದ್ದರಿಂದ ನಾಟ್ಯಸ್ಯ ಸತ್ವಂ, ಈ ನಾಟ್ಯಕ್ಕೆ ಈ ಸತ್ವವೆಂಬುದು ಈಪ್ಸಿತಂ, ಪಡೆಯೋದಕ್ಕೆ ಅಪೇಕ್ಷಿತವಾಗಿದೆ. ಕೋ ದೃಷ್ಟಾಂತ, ಪ್ರಕ್ರಿಯೆಯನ್ನು ವಿವರಿಸಿದ. ಇದಕ್ಕೆ ಉದಾಹರಣೆ ಏನು ಅಂತ ಕೇಳಿದರೆ, ಇಹ ಹಿ ನಾಟ್ಯಧರ್ಮ ಪ್ರವೃತ್ತಾ ಸುಖ ದುಃಖ ಕೃತೋ ಭಾವಾ ತಥಾ ಸತ್ವವಿಶುದ್ಧಾ ಕಾರ್ಯಾ ಯಥಾ ಸ್ವರೂಪ ಭವಂತಿ. ನಾಟ್ಯದಲ್ಲಿ ತೊಡಗಿದಾಗ ನಟನಾದವನು ನಾಟ್ಯಧರ್ಮ ಪ್ರವೃತ್ತ, ನಾಟ್ಯಧರ್ಮದಿಂದಲೇ ಅವನು ಅದು ಈ ಭಾವಗಳಿಗೆ ತೊಡಗಬೇಕಾಗಿದೆ. ಆದ್ದರಿಂದ ಅಂತಹ ಸುಖ ದುಃಖ ಕೃತಃ, ಸುಖವನ್ನು ದುಃಖವನ್ನು ಉಂಟು ಮಾಡುವಂತಹ ಭಾವ ಇದು. ಸುಖ ದುಃಖ ಕೃತಃ ಇವೇ ಭಾವ, ಈ ಭಾವಗಳು ತಥಾ ಸತ್ವವಿಶುದ್ಧ ಕರ್ತವ್ಯ, ವಿಶುದ್ಧವಾದ ಮನಸ್ಸಿನಿಂದ ತಾನೇ ಅದನ್ನು ಪ್ರಯೋಗ ಮಾಡಬೇಕು. ಆ ಭಾವ ಹುಟ್ಟುವ ಹಾಗೆ ಪ್ರಚೋದಿಸಬೇಕು, ಪ್ರವರ್ತಿಸಬೇಕಾಗಿದೆ. ಹೇಗೆ ಅಂತ ಕೇಳಿದರೆ ಯಥಾ ಸ್ವರೂಪ ಭವಂತಿ. ಈ ಮನಸ್ಸಿನಲ್ಲಿ ಒಂದು ಸತ್ವದಲ್ಲಿ ಶುದ್ಧಿ ಇದ್ದಾಗ ಏನಾಗತ್ತೆ ಅಂದರೆ ಭಾವ ಎನ್ನುವುದು ತನ್ನ ಸ್ವರೂಪವನ್ನು ಪಡ್ಕೊಳತ್ತೆ, ಇಲ್ಲದೇ ಇದ್ರೆ ಪಡ್ಕೊಳ್ಳಲ್ಲ. ಈ ಮನಸ್ಸಿಗೆ ಶುದ್ಧಿ ಯಾವುದರಿಂದ ಬರುತ್ತೆ? ಅವಧಾನದಿಂದ ಬರುತ್ತೆ, ಸಮಾಧಾನದಿಂದ ಬರುತ್ತೆ. ಆದ್ದರಿಂದ ಏನಾಯಿತು ಅಂತಂದರೆ ಮನಸ್ಸು ತೊಡಗಬೇಕು, ಮನಸ್ಸಿನಲ್ಲಿ ಅವಧಾನ ಇರಬೇಕು. ಈ ಅವಧಾನ ಇದ್ದಾಗಲೇ ಈ 8 ಭಾವಗಳು ಹುಟ್ಟುತ್ತವೆ. ಆದ್ದರಿಂದ ಏನಾಯಿತು? ಸತ್ವೇನ ಪ್ರವೃತ್ತವಾದ್ದರಿಂದ ಸಾತ್ವಿಕ. ಅಭಿನಯ ಸತ್ವೇನ ಪ್ರವೃತ್ತವಾದರೆ ಸಾತ್ವಿಕ ಅಭಿನಯ. ಅಭಿನಯ ಯೋಗ್ಯವಾದ ಭಾವ ಸತ್ವ ಪ್ರಯುಕ್ತವಾದಾಗ ಅದು ಸಾತ್ವಿಕ ಆಯಿತು. ಎಷ್ಟು ಸೂಕ್ಷ್ಮವಾಗಿದೆ ಇದು ಅಲ್ವಾ? ಹೌದು. ಆದ್ದರಿಂದ ಎರಡೂ ಸತ್ವ ಪ್ರಯುಕ್ತವೇ, ಮನಃ ಪ್ರಯುಕ್ತವೇ. ಆದರೆ ಇದು ಅಭಿನಯ ಯೋಗ್ಯವಾದ ಭಾವವಾಗತ್ತೆ, ಅದು ಅಭಿನಯವಾಗತ್ತೆ. ಆದ್ದರಿಂದಲೇ ಭರತ ಇಲ್ಲಿ ಹೇಗೆ ಅಭಿನಯ ಮಾಡಬೇಕು, ರೋಮಾಂಚವನ್ನು ಹೇಗೆ ಅಭಿನಯ ಮಾಡಬೇಕು, ಸ್ವೇದವನ್ನು ಹೇಗೆ ಅಭಿನಯ ಮಾಡಬೇಕು ಎನ್ನುವುದನ್ನು ಹೇಳ್ತಾನೆ. ಈಗ ಸ್ವೇದ ಬೆವರು ಹುಟ್ಟದೇ ಇರಬಹುದು, ಆದರೆ ಬೆವರು ಹುಟ್ಟಿದ್ದು ಸಹೃದಯನಿಗೆ ತಲುಪಬೇಕು, ಅವನು ಬೆವರು ಹಾಗಾಗಬೇಕು. ಆಗ ಅದಕ್ಕೆ ಬೇಕಾದ ಅಭಿನಯ ಹೇಗೆ ಮಾಡಬೇಕು ಅಂತಂದರೆ ವ್ಯಜನ ಚಾಲನಾದಿಗಳಿಂದ ಮಾಡಬೇಕಂತೆ. ಈ ವ್ಯಜನ ಅಂದರೆ ಬೀಸಣಿಗೆಯನ್ನು ಬೀಸಿಕೊಳ್ಳೋದು, ಗಾಳಿಯ ಅಪೇಕ್ಷೆ ತನಗಿದೆ ಅಂತ ತೋರಿಸೋದು. ಈ ಅಭಿನಯವನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಒಂದು ಆವೇಶ ಇರಬೇಕು, ಅದರಲ್ಲಿ ಅಂಥ ಒಂದು ತಾದಾತ್ಮ್ಯ ಇರಬೇಕು, ಮನಸ್ಸನ್ನು ಹಾಗೆ ತೊಡಗಿಸಬೇಕು. ಹಾಗೆ ತೊಡಗಿಸಿ ಅಭಿನಯ ಮಾಡಿದರೆ ಅವಾಗೇನಾಗತ್ತೆ ಅಂದರೆ ನೋಡುವ ಸಹೃದಯನಿಗೆ ತಾನು ಬೆವರಿದ ಅನುಭವ ಆಗತ್ತೆ. ಈಗ ನೋಡಿ, ಅಭಿನಯ ಮತ್ತು ಅಭಿನಯದ ಸಂಬಂಧ ಎಷ್ಟು ಹತ್ತಿರ ಆಯಿತು ಅಂತ.
ಹೌದು ಹೌದು. ಈಗ ಬಾ ಅನ್ನುವ ಆಗಮನ ಕ್ರಿಯೆಗೂ ನಾವು ಕೈಯನ್ನು ಹೇಗೆ ಮಾಡಿ ಬಾ ಅಂತ ಹೇಳೋದಕ್ಕೂ ನೀವು ಮನಸ್ಸನ್ನು ಕೊಡಬೇಕಾದ್ದಿಲ್ಲ. ಹೌದು ಹೌದು. ಅನ್ಯ ಮನಸ್ಕತೆ ಇದ್ದರೂ ಹೀಗೆ ಬಾ ಅಂತ ಹೇಳ್ಬೋದು. ಹೌದು ಹೌದು. ಅನ್ಯ ಮನಸ್ಕತೆ ಇದ್ದರು. ಹೌದು. ಅದೇ ಬೆವರಿದ ಅನುಭವ ಇದೆ ಅಂತ ಅಂದರೆ ಅಲ್ಲಿ ಮನಸ್ಸನ್ನು ಭಾಳ ಹತ್ತಿರ ತೊಡಗಿಸಬೇಕು. ವಿಶಿಷ್ಟವಾದ ಅನುಭವಗಳು ಅಂತಲೇ ಆದ್ದರಿಂದ ಅನುಭವದ ವರ್ಗಕ್ಕೆ ಸೇರಿಸಿದ್ರೆ ಔಚಿತ್ಯ ಇದೆ. ಹೌದು ಹೌದು. ಔಚಿತ್ಯವಿದೆ. ಹೌದು ಹೌದು. ಮತ್ತೆ ಭಾವವೇ ಅನುಭವ ಆಗೋದು. ಹೌದು ಹೌದು. ಅನುಭವ ಬೇರೆ ಆಗೋಲ್ವಲ್ಲ. ನಿಜವೇ ನಿಜವೇ. ಭಾವವೇ ಅನುಭವ ಆಗೋದು. ಹಾಗಾಗಿ ಅದನ್ನು ಸಪರೇಟ್ ಆಗಿ ಅಂದ್ರೆ ವಿಶಿಷ್ಟವಾಗಿ ಪ್ರತ್ಯೇಕವಾಗಿ ಅದನ್ನ ಪ್ರತ್ಯೇಕ ವರ್ಗವಾಗಿ ಮಾಡಿದ್ರು. ಅಂದ್ರೆ ಏನಾಗತ್ತೆ ಅಂದರೆ ಅಭಿನಯ ಯೋಗ್ಯವಾದ ಭಾವವು ತುಂಬ ನಿಕಟವಾಗಿವೆ, ಹತ್ತಿರವಾಗಿವೆ. ಆದ್ದರಿಂದ ಇದನ್ನು ಸಾತ್ವಿಕ ಅಂತ ಕರೆದ್ರೆ ಅದನ್ನು ಸಾತ್ವಿಕ ಅಂತ ಕರಿಬೋದು. ಅದನ್ನು ಸಾತ್ವಿಕ ಅಂತ ಹೇಳಿದರೆ ಇದನ್ನು ಸಾತ್ವಿಕ ಅಂತ ಹೇಳ್ಬೋದು. ಆ ನಿಕಟತೆ ಇದ್ದಾಗ ಅದನ್ನು ಆ ಒಂದು ಸಾತ್ವಿಕ ಶಬ್ದವನ್ನು ಎರಡೂ ಕಡೆಗೆ ಪ್ರಯೋಗ ಮಾಡಬಹುದು. ಹಾಗಾದರೆ ಸಾತ್ವಿಕ ಅಭಿನಯ ಎಲ್ಲರಲ್ಲೂ ಕೂಡ ಹುಟ್ಟುತ್ತದೆ ಅಂತ ನಾವು ಅಂದಾಜು ಅಲ್ಲ, ಅದಕ್ಕೆ ಮುಂದೆ ಒಂದು ಹೇಳ್ತಾನೆ. ಈಗ ಸಾತ್ವಿಕ ಅಭಿನಯ ಯಾವ ನಟನಿಂದ ಸಾಧ್ಯ, ಆ ನಟನ ಅರ್ಹತೆ ಹೇಗಿರಬೇಕು ಎನ್ನುವುದನ್ನು ಬಹಳ ದುಃಖನ್ನಾಮ ರೋಧನಾತ್ಮಕಂ ತತ್ ಕಥಂ ಅದುಃಖೇನ. ಒಬ್ಬನಿಗೆ ದುಃಖವೇ ಹುಟ್ಟಿಲ್ಲ, ನೋವೇ ಇಲ್ಲ, ಸಂಕಟವನ್ನು ಅನುಭವಿಸಿಲ್ಲ, ಅವನು ಹೇಗಪ್ಪ ದುಃಖವನ್ನು ಅಭಿನಯಿಸೋದಕ್ಕೆ ಸಾಧ್ಯ? ನಿಜವೇ. ಅದುಃಖೇನ ದುಃಖಸ್ಯ ರೋದನಂ ಕರ್ತುಂ ನ ಶಕ್ಯತೆ ಅಂತ ಹೇಳ್ತಾ ಇದ್ದಾರೆ. ದುಃಖವೇ ಇಲ್ಲದೆ ಇದ್ರೆ ಅಳೋದಕ್ಕಾಗೋಲ್ಲ ಅಂತ. ಹಾಗಂತ ಅಳುವಾಗಲೆಲ್ಲ ದುಃಖ ಇರಬೇಕು ಅಂತಲ್ಲ. ಅವನ ಜೀವಿತಾವಧಿಯಲ್ಲಿ ಯಾವಾಗಲೂ ಒಮ್ಮೆ ಆದರೂ ಬಹಳ ದುಃಖಕ್ಕೆ ಒಳಗಾಗಿ ರೋದನ ಮಾಡಿರಬೇಕು. ಹಾಗೆ ಮಾಡಿದ್ದಾಗ ಆ ರೋದನದ ಒಂದು ಚಿತ್ತವೃತ್ತಿಯಿಂದ ಏನಾಗತ್ತೆ ಅಂದರೆ ಅಳುವನ್ನು ಅಭಿನಯಿಸೋದಕ್ಕಾಗತ್ತೆ. ನಿಜ ನಿಜ. ಇಲ್ಲದೇ ಇದ್ರೂ ದೂರ ಆಗತ್ತೆ. ಅಭಿನಯವಾದಂತಹ ದುಃಖವು ಇವನು ಮಾಡುವ ರೋದನವು ದೂರ ಆಗಿಬಿಡತ್ತೆ. ತುಂಬ ನಿಕಟವಾಗಿರಬೇಕದು. ಆ ನಿಕಟವಾಗಬೇಕು ಅಂದರೆ ಮನಸ್ಸನ್ನು ಹಾಗೆ ತೊಡಗಿಸಬೇಕು. ಅದೇ ರೀತಿ ಒಬ್ಬನು ಸುಖವನ್ನೇ ಅನುಭವಿಸಿಲ್ಲ, ಸದಾ ಸಂಕಟವನ್ನು ಅನುಭವಿಸ್ತಾ ಇದ್ದಾನೆ ಅಂತಂದರೆ ಅವನು ಸಡಗರ, ಸಂಭ್ರಮ, ಸುಖವನ್ನು ಹೇಗೆ ಅಭಿನಯಿಸೋಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಸುಖಂಚ ಪ್ರಹರ್ಷಾತ್ಮಕಂ ಅಸುಖಿತೇನ ನ ಅಭಿನಯಂ ಕಥಂ ಅಭಿನಯಂ. ಸುಖವನ್ನೇ ಅನುಭವಿಸದೇ ಇದ್ದವನು ಈ ಸುಖವನ್ನು ಹೇಗೆ ಅಭಿನಯಿಸೋದಕ್ಕೆ ಸಾಧ್ಯ ಅಂತ. ಈಗ ಇಲ್ಲಿ ಎರಡು ವರ್ಗಗಳಾಗತ್ತೆ ನೋಡಿ. ದುಃಖ ಇದ್ದಾಗ ದುಃಖಿತನೇ ಆಗಿದ್ದರೆ ಸುಖವನ್ನು ಅಭಿನಯಿಸೋಕ್ಕಾಗಲ್ಲ. ಹಾಗೆ ಸುಖಿತನೇ ಆಗಿದ್ದರೆ ದುಃಖವನ್ನು ಅಭಿನಯಿಸೋಕ್ಕಾಗಲ್ಲ. ಹಾಗೆ ಸುಖವನ್ನು ಅನುಭವಿಸದೇ ಇದ್ದವನಾದರೆ ಸುಖವನ್ನು ಅಭಿನಯಿಸೋಕ್ಕಾಗಲ್ಲ. ಸುಖ ವಿರೋಧಿಯಾದ ದುಃಖ ಇದ್ದರೂ ಸುಖ ಅಭಿನಯಿಸೋಕ್ಕಾಗಲ್ಲ. ಸುಖವನ್ನೇ ಅನುಭವಿಸದೇ ಇದ್ದರೂ ಸುಖವನ್ನು ಅಭಿನಯಿಸೋದಕ್ಕೆ ಆಗೋದಿಲ್ಲ. ಹೀಗೆ ಎರಡೆರಡು ವರ್ಗ ಐತೆ. ಇದು ತುಂಬ ಆಳವಾಗಿದೆ. ಇದು ಈ ದೃಷ್ಟಿಯಿಂದ ಈ 8 ಸಾತ್ವಿಕವಾದ ಭಾವಗಳನ್ನು ಅಭಿನಯಿಸಬೇಕು ಅಂತಂದರೆ ಅವನು ಅನುಭವಿಸಿರಬೇಕು. ಅವನು ಅನುಭವಿಸಿರಬೇಕು. ಆಗಲೇ ಅನುಭವಿಸಬೇಕು ಅಂತಲ್ಲ. ಅಭಿನಯ ಮಾಡುವಾಗ ಅನುಭವಿಸಿದರೆ ಅವನ ಅಭಿನಯ ರಸ ಸಾಮಗ್ರಿ ಆಗೋಲ್ಲ. ಆದರೆ ಅವನ ಜೀವಿತಾವಧಿಯಲ್ಲಿ ಅದನ್ನು ಅನುಭವಿಸಿರಬೇಕು. ಆ ಅನುಭವವೇ ಬಲವಾಗತ್ತೆ. ಅಭಿನಯದ ಬಲ ಯಾವುದು, ಸತ್ವ ಯಾವುದು ಅಂತ ಕೇಳಿದರೆ ಅನುಭವದ ಬಲ. ಆ ಬಲ ಇರಬೇಕು ಎನ್ನುವ ದೃಷ್ಟಿಯಿಂದ ಈ 8 ಭಾವಗಳನ್ನು ಸಾತ್ವಿಕ ಅಂತ ಹೇಳಿ ಭರತ ಗುರುತಿಸಿದ್ದಾರೆ. ಹಾಗಾದರೆ ಉಳಿದ ಭಾವಗಳು ಮನೋಜನ್ಯ ಭಾವವು ಹೌದಲ್ಲ? ಅಲ್ಲ, ಅದು ಹೌದು. ಅಲ್ಲಿ ಮನಸ್ಸು ಅಭಿನಯ ಕ್ರಿಯೆಯಲ್ಲಿ ಹೆಚ್ಚು ತೊಡಗತ್ತೆಯೇ ಹೊರತು ಭಾವದ ಕಡೆಗೆ ತೊಡಗೋಲ್ಲ. ಗಮನಿಸಬೇಕು. ಈಗ ಒಬ್ಬ ಆಗಮಿಸ್ತಾ ಇದ್ದಾನೆ, ಅವನ ಆಗಮನದ ಹಿನ್ನೆಲೆ ಯಾವುದೂ ಇರ್ಬೋದು. ಆದರೆ ಆ ಆಗಮನದ ಜೊತೆಗೆ ಇವನ ಮನಸ್ಸು ತೊಡಗಬೇಕಾದ್ದಿಲ್ಲ. ಅವನಿಗೆ ತೋರಿಸಬೇಕಾದ ಕ್ರಿಯೆ ಅಷ್ಟೇ. ಹಸ್ತವಿನ್ಯಾಸದಲ್ಲಿ ಮಾತ್ರ ಮನಸ್ಸಿನ ಅನ್ವಯ ಇದೆ. ಭಾವದಲ್ಲಿ ಅಭಿನಯ ಯೋಗ್ಯವಾದ ಭಾವದ ಜೊತೆಗೆ ಇಲ್ಲ. ಹಾಗಲ್ಲ. ಈಗ ಬೆವರ್ತಾ ಇದೆ, ತುಂಬ ಆಯಾಸ ಆಗಿದೆ. ಈ ಬೆವರನ್ನು ವಾರಣೆ ಮಾಡೋದಕ್ಕೆ ಬೀಸಣಿಗೆ ಬೀಸ್ತಾನೆ. ಬೀಸಣಿಗೆ ಜೊತೆಗೂ ಮನಸ್ಸಿದೆ, ಬೆವರಿನ ಜೊತೆಗೂ ಮನಸ್ಸಿದೆ. ಗಮನಿಸಬೇಕಾದದ್ದು ನಿಜವೇ. ಹೌದು. ಹಾಗೆ ಕಣ್ಣೀರಿನ ಜೊತೆಗೂ ಮನಸ್ಸಿದೆ, ಕಣ್ಣೀರನ್ನು ಒರೆಸುವುದರ ಜೊತೆಗೂ ಮನಸ್ಸಿದೆ. ಆದ್ದರಿಂದಲೇ ಇದನ್ನು ಸಾತ್ವಿಕ ಭಾವ ಅಂತ ಹೇಳಿದರು. ಒಟ್ಟಿನಲ್ಲಿ ಮನಸ್ಸಿನ ಸಂಬಂಧ ಆಂಗಿಕ, ವಾಚಿಕ, ಆಹಾರ್ಯಕ್ಕೆ ಕೊಂಚ ಮಟ್ಟಿಗೆ ಇದ್ರೂ ಕೂಡ ಸಾತ್ವಿಕಾಭಿನಯ ಪ್ರತ್ಯೇಕವಾಗಿ ನಿಲ್ಲೋದಕ್ಕೆ ಇದೇ ಕಾರಣ ಅಂತ ಅಂತೀರಾ ಹಾಗಾದರೆ?
ಉಳಿದ ಅಭಿನಯಗಳ ಜೊತೆಗೆ ಸಾತ್ವಿಕದ ಒಂದು ಪಾತ್ರ ಏನು ಅನ್ನೋದು ಗೊತ್ತಾಗ್ತದೆ ನಮಗೆ. ಹೌದು ಹೌದು ಹೌದು. ಆದ್ದರಿಂದಲೇ ನಮಗೆ ಯಾವುದೋ ಒಂದು ಪ್ರದರ್ಶನ ತುಂಬ ಆಪ್ಯಾಯನವಾಗ್ತದೆ, ಇನ್ನೊಂದು ಪ್ರದರ್ಶನ ನಮಗೆ ಅಷ್ಟು ಹಿಡಿಸೋದಿಲ್ಲ, ರುಚಿಕರ ಅಂತ ಅನಿಸೋದಿಲ್ಲ. ಕಾರಣ ಏನು ಅಂದರೆ ಸಾತ್ವಿಕದ ಸಾಹಚರ್ಯ ಬೇಕು, ಅದಕ್ಕೆ ಸಾತ್ವಿಕದ ಮಾರ್ಗದರ್ಶನ ಬೇಕು. ಉಳಿದ ಅಭಿನಯಗಳು ಸಾತ್ವಿಕಕ್ಕೆ ಅಡಿಯಾಳಾಗಿ ವರ್ತಿಸಬೇಕು. ತುಂಬಾ ಜನ ಹೇಳ್ತಾರಲ್ಲ, ಅನುಭವಿಸಿ ಮಾಡ್ತಾನೆ ಅಂತ ಅದೇ ಅರ್ಥ. ಅನುಭವಿಸಿ ಮಾಡ್ತಾನೆ ಅಂದರೆ ತನ್ನ ಪೂರ್ವಾನುಭವದ ಸಾಮಗ್ರಿಯಿಂದ ಅಭಿನಯ ಮಾಡ್ತಾನೆ ಅಂತ ಅರ್ಥ. ಪೂರ್ವಾನುಭವದ ಸಾಮಗ್ರಿಯನ್ನು ಇಟ್ಟುಕೊಂಡು ಅಭಿನಯ ಮಾಡ್ತಾನೆ. ರಾಮನೇ ಆಗಿಬಿಟ್ಟ, ಸೀತೆಯೇ ಆಗಿಬಿಟ್ಲು ಅಂತಂದ್ರೆ ಅವರ ಅನುಭವವನ್ನ ತಂದ ಅಂತ. ನಿಜವೇ. ಆ ತಾದಾತ್ಮ್ಯವನ್ನು ಪಡ್ಕೊಂಡು ಮನಸ್ಸು ಕೊಟ್ಟು ಪೂರ್ವಾನುಭವ ಸಾಮಗ್ರಿಯನ್ನು ಇಟ್ಟುಕೊಂಡು ಅಭಿನಯ ಮಾಡಿದಾಗ ಅದು ಪ್ರಭಾವಿ ಆಗ್ತದೆ. ಆದ್ದರಿಂದ ಉಳಿದ ಅಭಿನಯಗಳು ಅಭಿನಯ ಆಗೋದೇ ಸಾತ್ವಿಕದ ಜೊತೆಯಲ್ಲಿ. ಸಾತ್ವಿಕದ ಜೊತೆಯಲ್ಲಿ ಉಳಿದ ಅಭಿನಯ ಆಗುತ್ತೆ. ಇದವ್ರು ಕೇವಲ ಸೂಚಕ ಮಾತ್ರ ಆಗುತ್ತೆ ಅಷ್ಟೇ. ಹೌದು. ಅದು ರಸಾವರ್ಜಕ ಆಗೋಲ್ಲ, ಅರ್ಥಸೂಚಕವಾಗತ್ತೆ. ಯಾವುದೋ ಒಂದು ವಸ್ತುವನ್ನು, ಒಂದು ಸಂಗತಿಯನ್ನು ಸೂಚನೆ ಮಾಡಿ ಅದು ಹೊರಟೋಗುತ್ತೆ ಆ ಅಭಿನಯ. ಅದು ರಸಾವರ್ಜಕವಾಗಿ ರಸಸಾಮಗ್ರಿಯಲ್ಲಿ ಸೇರಬೇಕು ಅಂತಂದರೆ ಅಲ್ಲಿ ಸಾತ್ವಿಕ ಅಭಿನಯವು ಜೊತೆಗೆ ಹೋಗಬೇಕು. ಹಾಗಾದರೆ ಸಾತ್ವಿಕ ಅಭಿನಯ ಮುನ್ನೆಲೆಯಲ್ಲಿರಬೇಕು, ಆಂಗಿಕ ವಾಚಿಕ ಆಹಾರ್ಯಗಳು ಅದನ್ನು ಅನುಸರಿಸಿ ಬರಬೇಕು ಅಂತ ಆಯಿತು. ಈಗ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತನ್ನುಮಃ ಸಾತ್ವಿಕಂ ಶಿವಂ. ನೋಡಿ, ಈಗ ಆ ಪ್ರಶ್ನೆಗೆ ಉತ್ತರಕ್ಕೆ ನಾವು ಹತ್ತತ್ರ ಬಂದಾಗ ಆಯಿತು. ಯಾಕೆ ಶಿವನನ್ನು ಸಾತ್ವಿಕ ಅಂತ ಹೇಳಿದರು ಅಂತಂದರೆ ಅಭಿನಯ ಮತ್ತು ಅಭಿನಯ ಯೋಗ್ಯವಾದ ವಸ್ತುಗಳು ಹತ್ತಿರವಾಗತಾ ತುಂಬ ಹತ್ತಿರ ಆದ್ರೆ ಏನಾಗತ್ತೆ? ಎರಡೂ ಒಂದೇ ಆಗತ್ತೆ. ಅಭಿನಯವೇ ಅಭಿನಯವಾಗತ್ತೆ, ಅಭಿನಯವೇ ಅಭಿನಯವಾಗತ್ತೆ. ಆದ್ದರಿಂದ ಈ ವಿಶ್ವನಾಟಕ ಒಂದು ವಿಶ್ವನಾಟಕ ಪಟುವಾದಂತಹ ನಟರಾಜನ ಒಂದು ನಾಟ್ಯವನ್ನು ವರ್ಣನೆ ಮಾಡುವಾಗ ಬಹುಶಃ ಕವಿ ಬುದ್ಧಿಪೂರ್ವಕವಾಗಿ ಇದನ್ನು ಹೇಳಿದ್ದಾರೆ. ಸಾತ್ವಿಕವೇ ಶಿವ, ಸಾತ್ವಿಕದಿಂದ ಶಿವ. ಮೊದಲು ಅದು ಸಾಧನೆಯಲ್ಲಿ ಶೈಥಿಲ್ಯ ಇದ್ದಾಗ ಅಥವಾ ಅದು ಅಸಮಗ್ರವಾದಾಗ ಸಾತ್ವಿಕದಿಂದ ಶಿವನನ್ನು ಕಾಣಬಹುದು. ಆ ಸಾಧನೆವೆಂಬುದು ಬಹಳ ಪುಷ್ಕಲವಾಗಿ ಅದು ತನ್ನ ಸಂಪೂರ್ಣವಾದ ಸ್ವರೂಪವನ್ನು ಪಡ್ಕೊಂಡಾಗ ಸಾತ್ವಿಕವೇ ಶಿವನಾಗುತ್ತಾನೆ. ಅಭಿನಯ ಮತ್ತು ಅಭಿನಯ ಎರಡೂ ಒಂದಾಗತ್ತೆ. ಈ ಒಂದಾಗುವ ರಹಸ್ಯವನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಕವಿ. ತನ್ನುಮಃ ಸಾತ್ವಿಕಂ ಶಿವಂ. ಈ ವಿಶ್ವದ ಸಾತ್ವಿಕ ಯಾವುದು? ಶಿವನೇ ಅಲ್ವಾ? ಆದ್ದರಿಂದ ವಿಶ್ವದ ಸಾತ್ವಿಕವೇ ಶಿವ, ಅಭಿನಯ ಯೋಗ್ಯವಾದ ಭಾವವೇ ಶಿವ. ಆದ್ದರಿಂದಲೇ ಭವೋದ್ಭವ ಮೊದಲಾದ ಪದಗಳಿಂದ ಶಿವನನ್ನು ವರ್ಣನೆ ಮಾಡಿದ್ದಾರೆ. ಏನು ಇವರಿಗೆ ಪದಪೌಷ್ಕಲ್ಯ ಇದೆ ಅಂತ ಎಲ್ಲ ಪದವನ್ನು ಹೇಳಿದ್ದಲ್ಲ, ಅದಕ್ಕೆಲ್ಲ ಒಂದು ಅಭಿಪ್ರಾಯ ಇದೆ, ಒಂದು ಧಾರಣೆ ಇದೆ, ಧೋರಣೆ ಇದೆ. ಅವನು ಭಾವವೂ ಹೌದು, ಭಾವಕನೂ ಹೌದು, ಭಾವುಕನೂ ಹೌದು, ಎಲ್ಲ ಹೌದು. ಶಿವ ಯಾವುದು ಅಲ್ಲ ಹೇಳಿ? ಅಭಿನಯವೂ ಹೌದು ಅವರು. ಹಾಗಾಗಿ ಸಾತ್ವಿಕವನ್ನು ಅಭಿನಯ ಅಂತ ಇಟ್ಕೊಂಡ್ರೆ ಅಭಿನಯವಾದ ಸಾತ್ವಿಕ ಶಿವನೇ. ಸಾತ್ವಿಕವನ್ನು ಅಭಿನಯ ಯೋಗ್ಯ ಅಂತ ಇಟ್ಕೊಂಡ್ರೆ ಅದು ಶಿವನೇ. ತನ್ನುವ ಸಾತ್ವಿಕಂ ಶಿವಂ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಇನ್ನೊಂದಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗೋದಾದರೆ, ಈಗ ನಾವು ನಾಟ್ಯ ಅಂದರೆ ಪರಿಪೂರ್ಣವಾದಂಥ ಒಂದು ದೃಶ್ಯಕಾವ್ಯವೋ ಶ್ರವ್ಯಕಾವ್ಯವೋ ಯಾವುದೇ ಆಗಿರಲಿ, ಅಲ್ಲಿ ಎಲ್ಲ ರೀತಿಯ ಅಭಿನಯಗಳು ಪುಷ್ಕಳವಾಗಿ ಪುಷ್ಟವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ನಮಗೆ ಚಿತ್ರ, ಶಿಲ್ಪ ಇತ್ಯಾದಿಗಳಲ್ಲಿ ಹಾಗಾದರೆ ಸಾತ್ವಿಕದ ಮೂಲಕವಾಗಿಯೇ ಅವು ಬದುಕಿದ್ದಾವೆಯೇ? ಹಾಗಾದರೆ ಯಾಕೆಂದರೆ ಆಂಗಿಕ ಆಹಾರ್ಯ ವಾಚಿಕ ಅನ್ನುವಂಥದ್ದು ಬಹಳ ಮಿತಗೊಂಡ ಪ್ರಮಾಣದಲ್ಲಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೇಗೆ ಇದರ ಸಂಬಂಧ? ನೋಡಿ, ಚಿತ್ರದಲ್ಲಿ ಎಲ್ಲ ಇರುತ್ತೆ, ಎಲ್ಲವೂ ಕೂಡ ಅನುಮಾನಗಮ್ಯವಾಗಿರುತ್ತೆ ನಮಗೆ. ಯಾಕೆ ಅಂದರೆ ಅದು ಚಿತ್ರವಾಗಲಿ ಶಿಲ್ಪವಾಗಲಿ ಚಲನೆ ಇಲ್ಲ, ಅಲ್ಲಿ ಗತಿ ಇಲ್ಲ, ಸ್ಥಿತಿ ಮಾತ್ರ ಇರೋದು. ನಿಜ. ಈಗ ಒಂದು ಕಿರೀಟವನ್ನು ಅಲ್ಲಿ ಬರೆದಿರ್ತಾರೆ ಅಥವಾ ಒಂದು ಶಿಲ್ಪದಲ್ಲಿ ಕೊರೆದಿರ್ತಾರೆ, ಅದು ಅದರ ಒಮ್ಮೈ ಮಾತ್ರ ನಮಗೆ ಕಾಣುತ್ತೆ. ಬೇಡ ಅದರ 2 ಮುಖಗಳು 3 ಮುಖಗಳು ಕಾಣ್ಬೋದು, 4 ಮುಖ ಕಾಣೋಲ್ಲ. ಒಂದು ವಸ್ತುವಿನ 4 ಮುಖಗಳನ್ನು ನೋಡೋದು ಎಲ್ಲಿ? ಜೀವನದಲ್ಲಿ ಮಾತ್ರ. ನೀವು ಚಿತ್ರದಲ್ಲಿ ಚಿತ್ರದಲ್ಲಾದರೆ ಒಂದೇ ಮೈ, ಶಿಲ್ಪಲ್ಲಾದರೆ 3 ಮೈಗಳನ್ನು ತೋರಿಸಬಹುದು. ಮತ್ತು ನಮ್ಮ ಇಂದ್ರಿಯದ ಮಿತಿಯೂ ಹಾಗೆ ಯಾವಾಗಲೂ ಅದನ್ನು ಗಮನಿಸಬೇಕು ನಾವು. ನಮ್ಮ ಕಣ್ಣು
3 ಮುಖಗಳನ್ನು ನೋಡುತ್ತೆ, 4ನೇ ಮುಖವನ್ನು ನೋಡೋಲ್ಲ ಅದು. ಹ್ಮ್ ಹ್ಮ್ ಅದು ನೋಡೋಕೆ ಹೋದಾಗ ಮತ್ತೆ ಆ ಕಡೆಯಿಂದ 3 ಮುಖ ಕಾಣುತ್ತೆ ಹೌದು ಹೌದು ಅಲ್ವಾ. ಹೌದು ಆದರೆ ಈ ಮುನ್ನೋಟದಿಂದ ಗಮನಿಸಬೇಕಾದ್ದು 3 ಮುಖಗಳ ಒಂದು ನೋಟ, ಮುನ್ನೋಟ. ಹೌದು. ಈ ಮುನ್ನೋಟದಿಂದ ನಾವು ಸಮಗ್ರತೆಯನ್ನು ನಾವು ಗ್ರಹಿಸ್ಬೋದು, ಹ್ಮ್ ಹ್ಮ್ ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಹ್ಮ್ ಹ್ಮ್ ಈ ಸಮಗ್ರತೆ ಯಾವುದರಿಂದ ಬಂತು ಅಂತ ಕೇಳಿದರೆ ಹ್ಮ್. ಕಣ್ಣಿನಿಂದ ಬಂದದ್ದಲ್ಲ, ಮನಸ್ಸಿನಿಂದ ಬಂತು. ಆಹಾ ಆದ್ದರಿಂದಲೇ ಅದನ್ನು ಸಾತ್ವಿಕ ಅಂತ ಹೇಳಿತು. ಯಾರಲ್ಲಿ ಸಾತ್ವಿಕ ಹೆಚ್ಚು ಕೆಲಸ ಮಾಡತ್ತೆಯೋ ಹ್ಮ್ ಅವನು ಪಡೆದುಕೊಳ್ಳುವ ಚಿತ್ರವೆಲ್ಲ ಸಮಗ್ರ ಚಿತ್ರವೇ. ಆದ್ದರಿಂದ ಈಗ ಸಾತ್ವಿಕಕ್ಕೂ ಸಹೃದಯನಿಗೂ ಇರುವ ಸಂಬಂಧ ನಮಗೆ ಗೊತ್ತಾಗತ್ತೆ. ಹೌದು ಹೌದು ಯಾರಲ್ಲಿ ಸಾತ್ವಿಕದ ಸಾಧ್ಯತೆ ಚೆನ್ನಾಗಿ ಅರಳಿ ನಿಂತಿದೆಯೋ ಅವನೇ ಸಹೃದಯ ಆಗ್ತಾನೆ. ಆಹಾ ಆಹಾ ಇಲ್ಲದೇ ಇದ್ರೆ ಸಹೃದಯ ಆಗೋದಿಲ್ಲ. ಮನಸ್ಸಿನ ಸಂಬಂಧ ಇರಬೇಕು, ಮನಸ್ಸಿನ ಸಂಬಂಧ ಆ ರೀತಿಯಾಗಿರ್ಬೇಕು. ನಿಜ. ಆದ್ದರಿಂದ ಸಮಾಹಿತ ಮನಸ್ತ್ವ, ಆ ಸಮಾಹಿತ ಮನಸ್ಕತ್ವ ಇದೆಯಲ್ಲ ಅದು ಬೇಕು. ಅದೇ ಸಹೃದಯತೆಯ ಒಂದು ಬೀಜ ಅದು. ಹೌದು ಹೌದು ಅದನ್ನು ಭರತ ಇಲ್ಲಿ ಬಹಳ ಚೆನ್ನಾಗಿ ಸೂಚನೆ ಮಾಡಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಹ್ಮ್ ಹ್ಮ್ ಹಾಗಾದ್ರೆ ಸ್ಥಿತಿಯೂ ಗತಿಯೂ ಕೂಡ ಸಾತ್ವಿಕದ ಮತ್ತೆ ಒಳಗಡೆ ಸಮಾಹಾರಗೊಳ್ಳಬಹುದು. ಇಲ್ಲೊಂದು ವಿಜ್ಞಾನವೂ ಇದೆ, ನೀವು ಗಮನಿಸಬೇಕು. ಹ್ಮ್ ಹ್ಮ್ ಎಲ್ಲ ಗತಿಯೂ ಸ್ಥಿತಿಯೇ, ಹ್ಮ್ ಕ್ರಿಯೆಯ ಜೊತೆಗೆ ಸ್ಥಿತಿ ಅದು ಅಷ್ಟೇ. ಗಮನಿಸಬೇಕು. ಹೌದು. ಈಗ ಒಂದು ಚೆಂಡು ಎಸೆಯಲ್ಪಟ್ಟಿತು, ಅದು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಹ್ಮ್ ಅದರ ಗತಿ ಒಂದು ಕ್ರಿಯೆ ಇದೆ, ಕ್ರಿಯೆಯ ಜೊತೆಗೆ ಅದು ಪ್ರತಿ ಒಂದು ಸ್ಥಳದಲ್ಲೂ ತನ್ನ ಸ್ಥಿತಿಯನ್ನು ಪಡ್ಕೊಂಡೇ ಹೋಗ್ತಾ ಇರುತ್ತೆ. ಹೌದು 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 ಆದರೆ ಸ್ಥಿತಿಗೆ ಹ್ಮ್ ಕಾಲ ಸಂಬಂಧ ಕಡಿಮೆ ಇರೋದ್ರಿಂದ ನಮಗೆ ಗೊತ್ತಾಗೋಲ್ಲ. ಆ ಕಾಲ ಸಂಬಂಧ ಗೊತ್ತಾಗೋಲ್ಲ. ನೀವು ನಿಧಾನವಾಗಿ ಒಂದು ಪುಸ್ತಕವನ್ನು ಹೀಗೆ ಮುಟ್ಕೊಂಡು ಬನ್ನಿ, ಆವಾಗ ಗೊತ್ತಾಗತ್ತೆ. ಹೌದು. ಈ ತುದಿಯಲ್ಲಿ ಇದ್ದ ಕೈ ಮೆಲ್ಲ ಮೆಲ್ಲಗೆ ಮುಂದೆ ಬಂತು, ಈ ಸ್ಥಿತಿಯೇ ಮುಂದಕ್ಕೆ ಬರ್ತಾ ಹೋಗಿದೆ. ಹ್ಮ್ ಕ್ರಿಯೆಯ ಜೊತೆಯಲ್ಲಿದೆ ಸ್ಥಿತಿ, ಹ್ಮ್ ಗತಿಯ ಜೊತೆಯಲ್ಲಿ. ಹ್ಮ್ ಹ್ಮ್ ಆದ್ದರಿಂದ ನಾವು ಗತಿಯ ಜೊತೆಯಲ್ಲಿರುವ ಸ್ಥಿತಿಯನ್ನು ನಾವು ಪೂರ್ಣವಾಗಿ ಗ್ರಹಿಸೋಲ್ಲ, ಹೌದು. ನಾವು ಅದನ್ನು ಗತಿ ಅಂತಲೇ ಗ್ರಹಿಸ್ಬಿಡ್ತೇವೆ. ಹಾಗಂತ ಸ್ಥಿತಿಯೊಳಗೆ ಗತಿ ಇರಬೇಕು ಅಂತಿಲ್ಲ, ಇರಬಹುದು, ನಿಂತಲ್ಲಿಯೇ ಅದು ಚಲನೆ ಮಾಡ್ತಾ ಇರಬಹುದು. ಹ್ಮ್ ಹ್ಮ್ ಆದ್ದರಿಂದ ವಿಜ್ಞಾನದ ಬಹಳ ಸೂಕ್ಷ್ಮ ಸ್ಥಿತಿಯಲ್ಲಿ ಹ್ಮ್ ಗತಿಯೊಳಗೆ ಸ್ಥಿತಿ ಇದೆ, ಸ್ಥಿತಿಯೊಳಗೆ ಹೌದು. ಗತಿ ಇದೆ ಅಂತ ಹೇಳ್ತಾರೆ. ಹೌದು 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 ಆದ್ದರಿಂದ ಸಮಗ್ರ ಆಗೋದಕ್ಕೆ ಯಾವ ಕ್ಷಣದಲ್ಲೂ ಆಗಬಹುದು. ನೋಡುವವನ ನೋಟದಲ್ಲಿ ಈ ಅತಿಶಯ ಕೂಡಿ ಬರಬೇಕಷ್ಟೆ. ಆಹಾ. ಒಂದು ದರ್ಶನದ ಮೂಲಕವಾಗಿ ತ್ರಿಗುಣದ ಮೂಲಕವಾಗಿ ಸಾತ್ವಿಕದ ಅಭಿನಯ ಮತ್ತು ಭಾವ, ಅದರ ಸಹಸಂಬಂಧಗಳನ್ನು, ಆ ಸಹಸಂಬಂಧಗಳ ಜೊತೆಯಲ್ಲೇ ಆ ಶಿವನನ್ನು ಕೂಡ ದರ್ಶನ ಮಾಡಿರುವಂತಹ ಸಂಚಿಕೆ ಇದು. ನಿಮಗೆ ಆತ್ಮೀಯವಾದಂತಹ ನಮಸ್ಕಾರಗಳು. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತಲ್ವಾ? ಹಾಗಿದ್ರೆ ತಡ ಯಾಕೆ? ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ವಿಸ್ತಾರವನ್ನು ಚರ್ಚಿಸುವ ವಿಷಯನಿಷ್ಠವಾದ ಕೋರ್ಸ್ಗಳು ನಮ್ಮಲ್ಲಿವೆ. ಹಾಗೆಯೇ ಅಧ್ಯಯನ ಪುಸ್ತಕಗಳು ಇವೆ, ಅವುಗಳ ನೆರವನ್ನು ನೀವು ಪಡೆಯಬಹುದು. ಮತ್ತು ನಿಮ್ಮ ಧನ ಸಹಕಾರದ ಬೆಂಬಲವು ನಮಗೆ ಬೇಕು. ಇದರಿಂದ ಸಂಸ್ಥೆಯ ಇಂಥ ಕೆಲಸಗಳಿಗೆ ಬಲ ಹೆಚ್ಚಿಗೆ ಬರುತ್ತದೆ. ಹಾಗಾಗಿ ಧನ ಸಹಕಾರಕ್ಕೆ ಹಾಗೆಯೇ ಪ್ರಾಯೋಜಕತ್ವಕ್ಕೆ ಮನ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಹೆಚ್ಚಿನ ವಿವರಗಳಿಗೆ www.noparabrahmari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸ್ಬೋದು. ಯಾವುದನ್ನು ಗಮನಿಸ್ಬೋದು ಅಂತಲ್ಲ, ಹಳೆಯ ಸಂಚಿಕೆಗಳನ್ನು, ಹಳೆಯ ಕಾರ್ಯಕ್ರಮಗಳನ್ನು ಗಮನಿಸ್ಬೋದು. ಹಾಗೆಯೇ ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗಿರುತ್ತದೆ ಅನ್ನುವಂತಹ ಆಶಯ, ಅಪೇಕ್ಷೆ ನಮ್ಮದು. ಸಂಚಿಕೆಯನ್ನು ಮುಕ್ತಾಯ ಮಾಡೋಣವೇ? ಮತ್ತೊಂದು ಸಂಚಿಕೆಯಲ್ಲಿ ಸಂಧಿಸೋಣ. ನಮಸ್ಕಾರ. चेतप्रसादसदनं वसतिं सुवाचां सद्वृत्तदर्शनतलं रसवर्त्मगम्यं लोकप्रसिद्ध पुरुषार्थविहारभूमिं भो